ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಜಗತ್ತಿನ ಅತಿ ದೊಡ್ಡ ಬೆಳವಣಿಗೆಗಳನ್ನು ಎಲ್ಲರಿಗಿಂತ ಮೊದಲು ಭವಿಷ್ಯಕ್ಕೆ ಹೋಗಿ ನೋಡ್ಕೊಂಡು ಬಂದಷ್ಟೇ ಕರಾರುವಕ್ಕಾಗಿ ಪಕ್ಕ ಭವಿಷ್ಯವನ್ನು ನೋಡ್ತಿದ್ದ ಆರ್ಥಿಕ ತಜ್ಞ ಇವತ್ತು ಭಾರತದ ಬಗ್ಗೆ ಆಡಿರುವ ಮಾತು ಸಂಚಲನ ಸೃಷ್ಟಿಸಿದೆ. ಮೋದಿ ನಾಯಕತ್ವದ ಬಗ್ಗೆ ಈ ವ್ಯಕ್ತಿ ಹೇಳ್ತಾ ಇರೋದೇನು? ಹಾಗಾದರೆ ಅವತ್ತು ಚೀನಾ ಆರ್ಥಿಕವಾಗಿ ಎಷ್ಟು ದೊಡ್ಡ ಬಲವನ್ನು ಪಡ್ಕೊಳ್ಳುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದ 4 ದಶಕಗಳಿಂದ, ಅಂದರೆ ಕಳೆದ 40-45 ವರ್ಷಗಳಿಂದ ಜಗತ್ತಿನ ಹಲವು ಪ್ರಮುಖ ಘಟನೆಗಳನ್ನು ಗೆಸ್ ಮಾಡಿ ಅದು ಪಕ್ಕ ಆಗಿದೆ. ಇವರೀಗ ಭಾರತದ ಬಗ್ಗೆ ಹೇಳ್ತಿರೋ ಮಾತು ಮಾತ್ರ ಇಡೀ ದೇಶವಾಸಿಗಳಿಗೆ ಗುಡ್ ನ್ಯೂಸ್. ಮತ್ತು ಮೋದಿ ನಾಯಕತ್ವದ ಬಗ್ಗೆ ಕಳೆದ 10 ವರ್ಷಗಳ ಕೆಲಸಗಳ ಬಗ್ಗೆ ಇವರು ಹೇಳ್ತಿರೋದು ಏನು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವ್ರ ಹೆಸರು ಕಿರಿಲ್ ಸೊಕೊಲೋವ್ ಅಂತ. 13D ಮುಖ್ಯಸ್ಥರು, ಸಂಶೋಧನಾ ಸಂಸ್ಥೆ ಇದರ ಮುಖ್ಯಸ್ಥರು. ಇವರು ನೋಡಿದಿರುವ ಜಾಗತಿಕ ಆಗು ಹೋಗುಗಳ ಭವಿಷ್ಯ ಇದೆಯಲ್ಲ, ದೊಡ್ಡ ದೊಡ್ಡ ಬೆಳವಣಿಗೆಗಳ ಬಗ್ಗೆ ಪಕ್ಕಾ ಆಗಿದೆ. ಫಾರ್ ಎಕ್ಸಾಂಪಲ್ 90ರ ದಶಕದಲ್ಲಿ ಚೀನಾ ಆರ್ಥಿಕವಾಗಿ ಅತಿ ದೊಡ್ಡ ಸ್ಥಾನಕ್ಕೇರಲಿದೆ, ಆರ್ಥಿಕವಾಗಿ ದೈತ್ಯನಾಗಿ ಇಡೀ ಜಗತ್ತಿನ ಗಮನ ಸೆಳೆಯಲಿದೆ, ದೊಡ್ಡ ಶಕ್ತಿಯಾಗಿ ನಿಲ್ಲಲಿದೆ ಅಂತ ಇವರು ನೋಡಿದ್ದ ಭವಿಷ್ಯ ಪಕ್ಕ ಆಯಿತು. ಹಾಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹಾಕ್ರಾಂತಿ ಆಗುತ್ತೆ, ಊಹೆ ಮಾಡಿದಂಥ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದು ನಿಜವಾಯಿತು. ತೈಲೋದ್ಯಮದಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದು ನಿಜ ಆಯಿತು. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೇರ್ತಾರೆ ಅಂತ ಹೇಳಿದ್ದು ಕೂಡ ಪಕ್ಕ ಆಯಿತು. ಎಷ್ಟೋ ಜನ ಲೆಕ್ಕಾಚಾರ ಹಾಕೋದಕ್ಕಾಗದ್ದನ್ನು ಪಕ್ಕಾ ಮಾಹಿತಿ ಬಹಳ ಮೊದಲೇ ಪ್ರೆಡಿಕ್ಟ್ ಮಾಡೋದೇ ಇವರ ಸ್ಪೆಷಾಲಿಟಿ. ಕಿರಿಲ್ ಸೊಕೊಲೋವ್ ಹಾಗಾದರೆ ಈಗ ಹೊಸದಾಗಿ ತಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಏನು? ಅದು ಭಾರತದ ಬಗ್ಗೆ ಅನ್ನೋದು ವಿಶೇಷ. ಭಾರತೀಯರು ಖುಷಿ ಪಡುವಂಥ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ನಾಯಕತ್ವದ ಬಗ್ಗೆ, ಮೋದಿ ಮಾಡಿರೋ ಕೆಲಸಗಳ ಬಗ್ಗೆ ಇವರು ಕೊಡ್ತಿರುವಂಥ ರಿಪೋರ್ಟ್ ಕಾರ್ಡ್ ಏನು ಅದೆಲ್ಲವನ್ನು ಹೇಳ್ತಾ ಹೋಗ್ತೀವಿ ಒನ್ ಬೈ ಒನ್. ಮೊದಲನೇದಾಗಿ ಆರ್ಥಿಕವಾಗಿ ಈಗ ಭಾರತದ ಟೈಮ್ ಅಂತಿದ್ದಾರೆ. ಕಾಣಿಸ್ತಾ ಇದೆ, ಅದು ಕಿರಿಲ್ ಸೊಕೊಲೋಫೆ ಬಂದು ಹೇಳಬೇಕು ಅಂತಿಲ್ಲ, ಆದರೆ ಮುಂದಿನ ಹಲವು ಹೊಸ ವಿಚಾರಗಳನ್ನು ಅವರು ಹೇಳ್ತಿದ್ದಾರೆ. ಆರ್ಥಿಕವಾಗಿ ಈಗ ಭಾರತದ ಟರ್ನ್ 25 ವರ್ಷಗಳಲ್ಲಿ ಭಾರತ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಕೇಳಿದ್ರೆ ಜಗತ್ತಿಗೆ ಲೀಡರ್ ಆಗತ್ತೆ. ಓಕೆ, ಒಂದು ಹೆಜ್ಜೆ ಹೆಚ್ಚು ಕಡಿಮೆ ಆದರೂ ಕೂಡ ಗ್ಲೋಬಲ್ ಸೌತ್ನ ಲೀಡರ್ ಆಗುತ್ತೆ. 88%, ವಿಶ್ವದ 88% ಜನಸಂಖ್ಯೆಯ ಭಾಗವನ್ನು ಈ ಗ್ಲೋಬಲ್ ಸೌತೇ ಹೊಂದಿದೆ. ಈ 88%, ವಿಶ್ವದ 88% ಜನಸಂಖ್ಯೆಯನ್ನು ಆಳತ್ತೆ ಭಾರತ. ಇಡೀ ಜಗತ್ತಿನ ಲೀಡರ್ ಆಗತ್ತೆ, ಆರ್ಥಿಕವಾಗಿ ನಂಬರ್ 1 ಆಗತ್ತೆ. ಅಕಸ್ಮಾತ್ ಒಂದು ಕಿಂಚಿತ್ತು ಹೆಚ್ಚು ಕಡಿಮೆ ಆದರೆ ಜಗತ್ತಿನ 88% ಜನಸಂಖ್ಯೆಗೆ ಬಾಸ್ ಆಗತ್ತೆ ಭಾರತ ಅನ್ನುವ ಭವಿಷ್ಯವಾಣಿ ಈಗ ಸಂಚಲನ ಸೃಷ್ಟಿಸಿದೆ. ಇದನ್ನೇ ಮೋದಿ ಎಕ್ಸಾಕ್ಟ್ ಮುಹೂರ್ತ ಇಟ್ಟು ಹೇಳ್ತಿದ್ದಾರೆ. 2047ಕ್ಕೆ ಭಾರತ ಎಲ್ಲಿರುತ್ತೆ ನೋಡ್ತಾ ಇರಿ ಅಂತ. ಈಗ ಕಿರಿಲ್ ಸೊಕೊಲೋವ್ ಬಾಯಲ್ಲಿ ಈ ಮಾತು ಬಂದಿರೋದು ಮಾತ್ರ ನಿಜಕ್ಕೂ ಭಾರತೀಯರಿಗೆ ಅತಿ ದೊಡ್ಡ ಶುಭ ಸುದ್ದಿ. ಏನೇನು ಹೇಳ್ತಿದ್ದಾರೆ ಅವರು? ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ, ಎಲೆಕ್ಷನ್, ಅಮೆರಿಕದ ಎಲೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ, ಭಾರತದ ಆಗು ಹೋಗು ಯಾಕೆ ಭಾರತ ಬಹಳ ಬಲಿಷ್ಠವಾಗಿ ಮುನ್ನುಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲವನ್ನು ನೋಡ್ತಾ ಹೋಗೋಣ. ಮೋದಿ ಲೀಡರ್ಶಿಪ್ ಬಗ್ಗೆ ಏನು ಹೇಳ್ತಾರೆ ಅವರು? ಭಾರತಕ್ಕೆ ಈ ಗುರಿ ಸಾಧಿಸೋದಕ್ಕೆ ಸರಿಯಾದ ಲೀಡರ್ಶಿಪ್ ಬೇಕು. ಮತ್ತು ಈಗಿರುವಂಥ ಲೀಡರ್ಶಿಪ್ ಖಂಡಿತ ಎಕ್ಸಲೆಂಟ್ ಲೀಡರ್ಶಿಪ್ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದು ಕಿರಿಲ್ ಸೊಕೊಲೋವ್. ಈ ಮಾತುಗಳು ಮೋದಿ ಮತ್ತು ಸರ್ಕಾರಕ್ಕೆ, ಮೋದಿ ಆ್ಯಂಡ್ ಟೀಮ್ಗೆ ಆನೆ ಬಲವನ್ನೇ ಕೊಟ್ಟಿದೆ ಅಂದರೂ ತಪ್ಪಿಲ್ಲ. ಯಾಕಂದರೆ ಈಗ ಲೋಕಸಭೆಯಲ್ಲಿ ನಿರೀಕ್ಷಿತ ಸ್ಥಾನಗಳು ಬರದೇ ಇರೋದು, ಅಭಿವೃದ್ಧಿ ಮತ್ತೊಂದು ನಿಜವಾಗ್ಲೂ ಮೋದಿ ಸರ್ಕಾರ ಟಾರ್ಗೆಟ್ ರೀಚ್ ಆಗಿದೆಯಾ ಅಥವಾ ಬರೀ ಅದನ್ನು ಮಾಡಿದ್ದಕ್ಕಿಂತ ಜಾಸ್ತಿ ತೋರಿಸ್ಕೊಳ್ತಿದ್ದಾರಾ ಅನ್ನೋ ಚರ್ಚೆಗಳು ಆಗ್ತಿರೋ ಹೊತ್ತಲ್ಲೇ, ಯಾಕೆ ಜನ ಓಟ್ ಹಾಕಿಲ್ಲ ಅನ್ನೋ ಪ್ರಶ್ನೆ ಎದ್ದಿರೋ ಹೊತ್ತಲ್ಲಿ ಜಾಗತಿಕ ಎಕ್ಸ್ಪರ್ಟ್ ಅಂತಲೇ ಕರೆಸ್ಕೊಳ್ಳುವ, ಅತ್ಯಂತ ನಂಬಿಕೆಗೆ ಅರ್ಹ ಅಂತ ಕರೆಸ್ಕೊಳ್ಳುವಂತಹ ಕಿರಿಲ್ ಏನು ಹೇಳ್ತಿದ್ದಾರೆ ನೋಡಿ. ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ. ಯಾವ ಪಾಯಿಂಟಲ್ಲಿ? ಅಂಡರ್ ಗ್ರೌಂಡಲ್ಲಿದ್ದಂತಹ ಆರ್ಥಿಕತೆಯನ್ನು ಮೇಲೆತ್ತಿದ್ದಾರೆ, ಮೇಲೆ ತಗೊಂಡು ಬಂದಿದ್ದಾರೆ. ಹಾಗೆ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಬಹಳ ಒಳ್ಳೆ ಸಾಧನೆ ಆಗಿದೆ ಭಾರತದಲ್ಲಿ. ಎಲ್ಲರನ್ನ ಟ್ಯಾಕ್ಸ್ ಅಂಡರ್ ತಂದಿದ್ದು, ಅಂಡರ್ ಗ್ರೌಂಡಲ್ಲಿ ಕಣ್ಣಿಗೂ ಕಾಣ್ತಿರ್ಲಿಲ್ಲ ಮತ್ತು ಸಿಗ್ತಾ ಇರಲಿಲ್ಲ ಅಂತಹ ಆರ್ಥಿಕತೆಯನ್ನು ಮೇಲಕ್ಕೆ ತಗೊಂಡು ಬಂದಿದ್ದು
ಕೌಂಟ್ ಆಗೋ ರೀತಿಯಲ್ಲಿ ಮಾಡಿದ್ದು ಬಹಳ ದೊಡ್ಡ ಸಾಧನೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಯ ವಿಚಾರದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಬಹಳ ಒಳ್ಳೆಯ ಸಾಧನೆ ಆಗಿದೆ. ಮೋದಿ ಲೀಡರ್ಶಿಪ್ ಖಂಡಿತವಾಗಿಯೂ ಎಕ್ಸಲೆಂಟ್ ಲೀಡರ್ಶಿಪ್. ಈ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ಅನ್ನೋ ಗರಿಯನ್ನು ಕೊಡ್ತಿದ್ದಾರೆ, ಫುಲ್ ಮಾರ್ಕ್ಸನ್ನು ಕೊಡ್ತಿದ್ದಾರೆ ಕಿರಿಲ್. ಹಾಗೆ ಬಹಳಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಎಲ್ಲರಿಗೂ ಈ ಅಕೌಂಟ್ ಸಿಕ್ಕಿರೋದು ಅದನ್ನು ಹೈಲೈಟ್ ಮಾಡ್ತಾರೆ ಅವರು. ಪ್ರತಿಯೊಬ್ಬರಿಗೂ ಕೂಡ ಅಕೌಂಟ್ ಇರೋದು ಇವತ್ತು ಭಾರತದಲ್ಲಿ ಅದು ಒಂದು ಒಳ್ಳೆ ಬೆಳವಣಿಗೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗದೆ, ಅಭಿವೃದ್ಧಿ ಆಗದೆ, ಏರ್ಪೋರ್ಟ್ಸು, ರಸ್ತೆಗಳು, ಕನೆಕ್ಷನ್ ಬೇಕಲ್ಲ, ಟ್ರಾನ್ಸ್ಪೋರ್ಟೇಷನ್ನು, ಇದು ಅಭಿವೃದ್ಧಿ ಆಗದೆ ಒಂದು ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಆ ನಿಟ್ಟಿನಲ್ಲಿ ಮೋದಿ ಇಟ್ಟಿರುವ ಹೆಜ್ಜೆಗಳು ಖಂಡಿತ ಒಳ್ಳೆಯದು, ಒಳ್ಳೆ ಬುನಾದಿಯನ್ನು ಹಾಕಿದ್ದಾರೆ. ಒಳ್ಳೆ ದಾರಿಯಲ್ಲಿದೆ ಭಾರತ ಮೋದಿ ಲೀಡರ್ಶಿಪ್ಪಲ್ಲಿ ಅಂತ ಹೇಳ್ತಾ ಇರೋದು. ಆಕ್ಸೆಸ್ ಟು ಬ್ಯಾಂಕ್ ಅಕೌಂಟ್ಸ್ ಮತ್ತು ಮನಿ ಪೇಮೆಂಟ್ಸ್ ಆಗ್ತಿರುವ ರೀತಿ ಇದೆಲ್ಲವೂ ಕೂಡ ಬಹಳ ಉತ್ತಮ, ಭಾರತದಲ್ಲಿ ಅಭಿವೃದ್ಧಿ ಕಂಡಿರೋದು ಬಹಳ ಉತ್ತಮವಾಗಿದೆ. ಡಿಜಿಟಲ್ ಪೇಮೆಂಟ್ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ಗೆ ಎಲ್ಲರನ್ನೂ ಕರ್ಕೊಂಡು ಬಂದಿರೋದು ಅಂತ ಕ್ರೆಡಿಟ್ ಕೊಡ್ತಿದ್ದಾರೆ ಮೋದಿ ನಾಯಕತ್ವಕ್ಕೆ. ಹಾಗಾದರೆ ಭಾರತ ಯಾವ ರೀತಿ ಪರಿಸ್ಥಿತಿಯಲ್ಲಿದೆ ಇವತ್ತು ಮತ್ತು ಎಲ್ಲಿಗೆ ಹೋಗಬೇಕಾಗಿ? ಭಾರತ ಅತಿ ದೊಡ್ಡ ಸಂಖ್ಯೆಯಲ್ಲಿ ಯುವ ಜನಸಂಖ್ಯೆ ಅಂದರೆ ಯುವಕರನ್ನು ಹೊಂದಿರುವಂಥ ರಾಷ್ಟ್ರ. ಇಲ್ಲಿ 29 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅತಿ ದೊಡ್ಡ ಸಮೂಹವೇ ಇದೆ. ಭಾರತದ ಜನಸಂಖ್ಯೆಯಲ್ಲಿ ದೊಡ್ಡ ಪಾಲು ಯುವಕರದ್ದೇ ಇದೆ ಅನ್ನೋದೇ ನಮ್ಮ ಪೊಟೆನ್ಷಿಯಲ್ ಅಲ್ವಾ. ಅದೇ ಜಗತ್ತಿನಲ್ಲಿ ಗಮನ ಸೆಳೀತಾ ಇರುವಂಥ ಭಾರತ ಶಕ್ತಿ. ನಾವೇನಾದರೂ ಸಾಧಿಸ್ತೀವಿ ಅಂದರೆ ಇದು ಅತಿ ದೊಡ್ಡ ಕಾರಣ ಆಗುತ್ತೆ. ನೋಡಿ, 25 ವರ್ಷಗಳಲ್ಲಿ ವಿಶ್ವದ ನಂಬರ್ 1 ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೋದಿಕ್ಕೆ ಇದೇ ನಮಗೆ ಬಂಡವಾಳ ಅನ್ನೋದು ಇಡೀ ಜಗತ್ತಿನ ಎಕ್ಸ್ಪರ್ಟ್ಸ್ ಪ್ರೆಡಿಕ್ಟ್ ಮಾಡ್ತಿರೋದೀಗ. ನಮ್ಮ ಆರ್ಥಿಕತೆ ಪ್ರಮಾಣ ಈಗಾಗಲೇ $3.25 ಲಕ್ಷ ಕೋಟಿ ದಾಟಾಗಿದೆ ಅಲ್ವಾ. ಇನ್ನು ಮುಂದಿನ ವರ್ಷ ಕೊನೆ ಆಗೋದ್ರಷ್ಟೊತ್ತಿಗೆ 2025 ಮುಗಿಯುವಷ್ಟೊತ್ತಿಗೆ ನಾವು 5 ಟ್ರಿಲಿಯನ್ಗೆ ತಲುಪಬಹುದು ಅನ್ನೋದು ವರ್ಲ್ಡ್ ಬ್ಯಾಂಕ್ ಹೇಳ್ತಿದೆ, ಭಾರತದ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ, RBI ಇದನ್ನೇ ಪ್ರೆಡಿಕ್ಟ್ ಮಾಡ್ತಾ ಇದೆ. 2047ಕ್ಕೆ $30 ಲಕ್ಷ ಕೋಟಿ ಆಗಿರುತ್ತೆ. ಈಗೆಲ್ಲ ಹೇಳ್ತಿರೋದು, ಕಿರಿಲ್ ಅವರು ಹೇಳಿರೋದು ಎಲ್ಲ ಅದನ್ನೇ ನಂಬರ್ 1ಗೆ ಹೋಗಿ ನಿಲ್ಲತ್ತೆ ಭಾರತ. 2047 ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ $30 ಲಕ್ಷ ಕೋಟಿ ಆಗಿರುತ್ತೆ. ಆಗ ಪ್ರತಿ ವ್ಯಕ್ತಿಯ ವಾರ್ಷಿಕ ತಲಾ ಆದಾಯ ಎಷ್ಟಿರುತ್ತೆ ಅಂತ ಕೇಳಿದ್ರೆ 15 ಲಕ್ಷದಷ್ಟಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ 15 ಲಕ್ಷದಷ್ಟಿರುತ್ತೆ. ಈಗ ಎಷ್ಟಿದೆ? ಸಾಮಾನ್ಯವಾಗಿ ಜನರಲ್ ಆಗಿ ನೋಡೋದಕ್ಕೆ ಹೋದರೆ ಪ್ರತಿ ವ್ಯಕ್ತಿಯ ಆದಾಯ 2 ಲಕ್ಷದಷ್ಟಿದೆ. ಅದು 15 ಲಕ್ಷದಷ್ಟಾಗಿರುತ್ತೆ. ನೀತಿ ಆಯೋಗ ಜರ್ಮನಿ, ಸಿಂಗಪೂರ್, ಜಪಾನ್, ದಕ್ಷಿಣ ಕೊರಿಯಾ ದೇಶಗಳ ಸಾಧನೆಯ ಮಾದರಿಯನ್ನು ನಮ್ಮಲ್ಲೂ ಅನುಸರಿಸಬೇಕು, ನಮಗೆ ಆಪ್ಷನ್ ಇದೆ ಅನ್ನೋ ದಾರಿ ಓಪನ್ ಮಾಡೋ ಒಂದು ತಯಾರಿಗಳಾಗ್ತಿವೆ. ಆ ಮಾದರಿಯಲ್ಲಿ ನಾವು ಹೇಗೆ ಮುನ್ನಡಿಬಹುದು ಅಂತ. ಮೂಲ ಸೌಕರ್ಯ ಅಭಿವೃದ್ಧಿ, ಈಗ ಕಿರಿಲ್ ಸೊಕೊಲೋವ್ ಹೇಳ್ತಿರೋದು ಭಾರತದಲ್ಲಿ ಆ ನಿಟ್ಟಿನಲ್ಲಿ ಒಳ್ಳೆ ಬೆಳವಣಿಗೆ ಆಗಿದೆ ಅಂತ. ಆದರೂ ನಾವು ಎಷ್ಟು ಹಿಂದಿದ್ದೀವಿ ಚೀನಾಗೆ ಕಂಪೇರ್ ಮಾಡಿದ್ರೆ ಅಂತ ಕೇಳಿದ್ರೆ ಬರೀ 3.3% GDPಯ 3.3% ಮಾತ್ರ ನಾವು ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಾಕ್ತಿದ್ದೀವಿ. ಚೀನಾ ಎಷ್ಟು ಹಾಕ್ತಾ ಇದೆ? ಯಾಕೆ ಚೀನಾ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಯಿತು ಅಂದರೆ 20% ಚೀನಾ ತನ್ನ GDPಯ 20% ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹಾಕತ್ತೆ. ಹಾಗಾಗಿ ಎಲ್ಲ ಜನರ ಜೀವನ ಮಟ್ಟ ಅಭಿವೃದ್ಧಿ ಆಗ್ತಾ ಇಡೀ ದೇಶ ಅಭಿವೃದ್ಧಿಯಾಗಿ ಇನ್ವೆಸ್ಟ್ಮೆಂಟು ಕೂಡ ಅದೇ ರೀತಿಯಲ್ಲಿ ಶರವೇಗದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯವಾಯಿತು. ಭಾರತ ಈಗ ಅದನ್ನು ಮಾಡೋ ದಾರಿಯಲ್ಲಿ ಯಶಸ್ವಿಯಾಗ್ತಿದೆ ಅಂತ ಹೇಳ್ತಾ ಇರೋದು. ಕಳೆದ 14 ವರ್ಷಗಳಿಂದ ಅಮೆರಿಕಾದಂಥ ರಾಷ್ಟ್ರಗಳಲ್ಲಿ ಏನು ಹೂಡಿಕೆ ಎಡೆಬಿಡದೆ ಆ ಕಡೆನೇ ಆಕರ್ಷಿತವಾಗ್ತಿತ್ತು, ಅದೆಲ್ಲ ಈಗ ಡ್ರಾಪ್ ಆಗುತ್ತೆ ಅಂತ ಕಿರಿಲ್ ಸೊಕೊಲೋವ್ ಕೂಡ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಅಲ್ಲಿಂದ ಬಹಳಷ್ಟು ಜನ ಕಾಲು ಕೇಳ್ತಾರೆ ಮತ್ತು ಭಾರತದತ್ತ ಆಕರ್ಷಿತ ಆಗ್ತಾರೆ ಅಂತ. ಈ ಪ್ರೆಡಿಕ್ಷನ್ ಕೇಳಿ ಈಗ ಜಾಗತಿಕವಾಗಿ ಒಂದು ಕಂಪನ ಸೃಷ್ಟಿಯಾಗ್ತಿದೆ. ಅಮೆರಿಕ, ಚೀನಾದಂಥ ರಾಷ್ಟ್ರಗಳಲ್ಲಿ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಡಿಸ್ಕಷನ್ ಆಗ್ತಿದೆ, ಭಾರತದತ್ತ ಯಾರ್ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದ ಪಾಯಿಂಟ್ ಹೇಳಿದ್ದಾರೆ ಕಿರಿಲ್ ಸೊಕೊಲೋವ್, ಗೋಲ್ಡ್ನ ರೇಟ್ ಹೆಂಗಾಗತ್ತೆ ಅಂದರೆ ಯಾರೂ ಊಹೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿ ಆಗುತ್ತೆ. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಯೋಚಿಸಬೇಕಾದಂಥ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸನ್ನೇ ಕೊಟ್ಟಿದ್ದಾರೆ. ಗೋಲ್ಡ್ನ ರೇಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಬಂಗಾರದ ಬೆಲೆ ಊಹಿಸಲಾಗದೆ ಎತ್ತರಕ್ಕೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಹಾಗೆ ಭಾರತಕ್ಕೆ ಬಂಡವಾಳ ಹರಿದು ಬರುವ ರೀತಿಗೆ ಜಗತ್ತು ಕಂಗಾಲಾಗತ್ತೆ, ಅಂಥದ್ದೊಂದು ಬೆಳವಣಿಗೆ ಆಗತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಈಗ ಜಗತ್ತನ್ನು ಅಮೆರಿಕ, ಯುರೋಪಿಯನ್ರು ಇವರೆಲ್ಲ ಮುಗಿದು ಹೋಯ್ತು ಕಾಲ. ಈಗೇನಿದ್ರು ಗ್ಲೋಬಲ್ ಸೌತ್ ಟೈಮ್, ಅದರಲ್ಲಿ ಭಾರತ
ಈ ಗ್ಲೋಬಲ್ ಸೌತ್ನ ಲೀಡರ್ ಆಗಿ ಹೊರಹೊಮ್ಮತ್ತೆ. 100 ವರ್ಷಗಳ ಕಾಲ, ಎಷ್ಟು ಬರೋಬ್ಬರಿ 100 ಇಯರ್ಸ್ ಜಗತ್ತನ್ನು ರೂಲ್ ಮಾಡುತ್ತೆ. ಅದರಲ್ಲೂ ಸ್ಪೆಷಲಿ ಇಡೀ ಜಗತ್ತು ಅಂತ ತಗೊಳ್ತಿದ್ರು ಅಟ್ಲೀಸ್ಟ್ 88% ಅಂದರೆ ಬಹುಪಾಲು ಜನಸಂಖ್ಯೆಯ ಭೂಭಾಗವನ್ನು ಲೀಡ್ ಮಾಡುತ್ತೆ ಅಂತ ಕಿರಿಲ್ ಸೊಕೊಲೋವ್ ನುಡಿದಿರೋ ಭವಿಷ್ಯವಂತೂ ಭಾರತೀಯರಿಗೆ ಮತ್ತು ಮೋದಿಗೂ ಕೂಡ ದೊಡ್ಡ ಬಲವನ್ನು ಕೊಟ್ಟಂತಾಗಿದೆ. ಇದು ಇಡೀ ಜಗತ್ತಿನ ಗಮನ ಸೆಳೀತಾ ಇರುವಂತಹ ಒಂದು ಪ್ರೆಡಿಕ್ಷನ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.